ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಮತಾ ಆ್ಯಂಡ್ ರಾಜಲಕ್ಷ್ಮಿ ಯೂಟ್ಯೂಬ್ ಚಾನಲ್. ನೋಡಿರಿ, ಇವತ್ತಂತೂ ಅವರೆಕಾಳು ಮತ್ತು ಚಪಾತಿ, ಅದರ ಜೊತೆ ಬಕ್ರಿನೂ ಕಾಂಬಿನೇಷನ್ ಚಲೋ ಆಗ್ಬೋದು. ಬಟ್ ನಾವು ಆಲ್ಮೋಸ್ಟ್ ಚಪಾತಿನ ಮಾಡ್ತೇವೆ. ಚಪಾತಿ ಮಾಡ್ಕೊತಾರೆ ನಮ್ಮ ಮಮ್ಮಿ. ಆದರೆ ಇನ್ನೊಂದು ಲಾಸ್ಟ್ ಉಳ್ದದ. ಚಪಾತಿ ಮಾಡಿ ಮತ್ತು ಅವರೆಕಾಳು ನೈಟೇ ಅಂದ್ರೆ ಇದು ಒಣಗಿದ್ದಿರ್ತಾವೆ ರೀ ಅವು. ಆದ್ರೆ ಅವರೆಕಾಳು ಸೀಸನ್ ಇಲ್ಲಾಂದ್ರೂ ತೊಗೊಂಡು ಬಂದು ಮಾಡ್ಕೋಬೋದು. ಅದಕ್ಕೆ ಅವರೆಕಾಳು ನೈಟೇ ನಾವು ನೈಟ್ ನೆನಕಿದ್ವಿ. ಅದು ಏನೋ ಹೇಳಕತ್ತಿದ್ರು ನಮ್ಮ ಮಮ್ಮಿ. ಒಂದು 4-5 ದಿನ ನಮಗೂ ಒಂದು ಸ್ವಲ್ಪ ಆರಾಮಿದ್ದಿದ್ದಿಲ್ಲ, ಅದಕ್ಕೆ ವೀಡಿಯೋಸ್ ಬಂದಿಲ್ಲ. ಸಬ್ಸ್ಕ್ರೈಬರು ಯಾವಾಗ ವಿಡಿಯೋ ಅಂತ ಎಲ್ಲ ಮೆಸೇಜ್ ಹಾಕತ್ತಿದ್ರು. ಸೊ ಲೇಟಾಗಿ ವಿಡಿಯೋ ಹಾಕ್ತೀನಿ. ಆಮೇಲೆ ಇದು ಶಾರ್ಟ್ ವಿಡಿಯೋ ಅಷ್ಟೇ ಹಾಕಿದ್ದೆ. ಫುಲ್ ಎಲ್ಲರೂ ನಮ್ಮ ಮನೆಯಾಗೆಲ್ಲರೂ ನೆಗಡಿ, ಕೆಮ್ಮು, ಜ್ವರ ಹೀಗೆಲ್ಲ ಬಂದಿದ್ದು. ಅದಕ್ಕೆ ಆರಾಮಿಲ್ದಿದ್ದಕ್ಕೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ. ವಿಡಿಯೋನೂ ಹಾಕಿದ್ದಿಲ್ಲ, ಅಪ್ಲೋಡು ಮಾಡಿದ್ದಿಲ್ಲ. ಮತ್ತು ನಮ್ಮ ಮಮ್ಮಿ ಏನೋ ಹೇಳಕತ್ತಿದ್ರು. ಅದಕ್ಕೆ ನಮ್ಮ ಮಮ್ಮಿಗೆಲ್ಲ ಕ್ಲೀನ್ ಮಾಡ್ಕೋಕತ್ತಾರ. ಅಡುಗೆ ಮಾಡಿದಗಳೇ ಒಂದು ಚಪಾತಿ ಮಾಡಿದಗಳು ಒಟ್ಟು ಕ್ಲೀನ್ ಮಾಡಿ ಇಟ್ಕೋದವ್ರದ್ದು ರೂಢಿ ಅದ ರೀ. ನಾವು ಇಷ್ಟೆಲ್ಲ ಅಷ್ಟು ಕ್ಲೀನ್ ಮಾಡ್ತೇವೆ. ಬಟ್ ಎಲ್ಲ ಆದ್ಮೇಲೆ ಮಾಡಿದ್ರೆ ಅದು ಒಮ್ಮೆ ಅಂತ ಅನ್ಕೋತೇವೆ. ಬಟ್ ನಮ್ಮ ಮಮ್ಮಿ ಹಂಗಲ್ಲ ರೀ, ಎಲ್ಲ ಆಗಿಂದಾಗ ಮಾಡಿಬಿಡ್ತಾರೆ. ಅಂದ್ರೆ ಕ್ಲೀನಾಗಿರ್ಬೇಕು ಅವ್ರಿಗೆ ಒಟ್ಟು. ಅದಕ್ಕೆ ಕ್ಲೀನ್ ಮಾಡ್ಕೋಕತ್ತಾರೆ ನೋಡ್ರಿ ಈಗ ಫುಲ್ ಕಟ್ಟಿ. ಆಮೇಲೆ ಮತ್ತು ಈಗ ಈಗ ನೋಡಿರಿ, ನೈಟಕ್ಕೆ ಅವರೆಕಾಳು ನೆನೆಹಾಕಿದ್ವಲ್ಲ, ಈಗ ಅದನ್ನು ಶಿಪ್ಪಿ ತಗೋಬೇಕ್ರಿ. ಶಿಪ್ಪಿ ಧರಿಸ್ಲೆ ಆಲ್ಮೋಸ್ಟ್ ನಾವು ಇಲ್ಲೇ ಮಹಾರಾಷ್ಟ್ರದಾಗ ಒಟ್ಟು ಶಿಪ್ಪಿ ಧರಿಸ್ಲೆ ಮಾಡೋಂಗಲ್ಲ. ಇದನ್ನು ನೀವು ರಸ ಬಿಟ್ಟು ಮಾಡ್ಬೋದು. ಇಲ್ಲಾಂದ್ರೆ ಹಂಗೆ ಈಗ ನಾವು ಹೆಂಗೆ ಮಾಡ್ಕೊತೀವಲ್ಲ ಹಂಗೂ ಮಾಡ್ಕೊಂಡು ತಿನ್ಬೋದು. ನಾನು ಶಾರ್ಟ್ ವಿಡಿಯೋದಾಗ ಹಾಕೇನಿ. ಫಸ್ಟಿಗೆ ಶಾರ್ಟ್ ವಿಡಿಯೋ ಹಾಕಿದ್ದೆ. ಶಾರ್ಟ್ ವಿಡಿಯೋದಾಗ ಹಾಕಿ ನೆನೆಸ್ಕೊತದ್ರಿ. ನನಗೂ ಸರಿಯಾಗಿ ನೆನಪಿಲ್ಲ. ಅದ್ರನ್ನ ಲಿಂಕ್ ಕೊಟ್ಟಿರ್ತೀನಿ ನೋಡಿರಿ. ಹಿಂಗೆ ಸೋಸ್ಕೋಬೇಕು. ಹಿಂಗೆ ಕ್ಲೀನಾಗಿ ನೈಟ್ ನೀವು ಬೇಕಂದ್ರೆ ನೈಟ್ ಪಲ್ಯ ಮಾಡ್ಕೋತೀರ ಅಂದ್ರೆ ಮುಂಜಾನೆ ನೆನೆಹಾಕ್ಬೋದು. ನಾವು ಮುಂಜಾನೆ ಅಂದ್ರೆ ಮಧ್ಯಾಹ್ನ ಪಲ್ಯ ಮಾಡ್ಕೋತೀವಿ ಅಂದ್ರೆ ನಾವು ನೈಟೇ ನೆನೆಹಾಕ್ತೇವೆ ರೀ. ಈಗ ನೋಡಿರಿ, ಕ್ಲೀನಾಗಿ ಹಿಂಗೆ ಸಿಪ್ಪಿ ತಗೋಬೇಕ್ರಿ. ಇದಕ್ಕೆ ಅವರೆಕಾಳು ನಮ್ಮ ಕಡೆ ಇಲ್ಲಿ ಇದಕ್ಕೆ ವಾಲ್ ಅಂತಾರೆ, ಕನ್ನಡದಾಗ ಅವರೆಕಾಳು ಅಂತಾರೆ. ಇನ್ನೂ ಕೆಮ್ಮು ಹೋಗಿಲ್ರಿ, ಅಷ್ಟೇನು ಸರಿ ತೆಗಿ. ನೆಗಡಿ, ಜ್ವರ ಎಲ್ಲ ಕಡಿಮೆ ಆಗಿದೆ. ಕೆಮ್ಮು ಇನ್ನೊಂದು ಸ್ವಲ್ಪ ಅದ ರೀ. ಔಷಧ ಎಲ್ಲ ಬರ್ಕೊಟ್ರೆ ಅದನ್ನು ತೊಗೋಬೇಕ್ರಿ. ಅದಕ್ಕೆ ತೊಗೊಂಡೇನ್ರಿ. ಆಮೇಲೆ ಇದು ನೋಡಿರಿ, ಹಿಂಗೆ ಕ್ಲೀನಾಗಿ ಬಿಡಿಸ್ಕೋಬೇಕ್ರಿ. ಆಮೇಲೆ ಇದು ಒಂದು ಸ್ವಲ್ಪ ಕೈ ಹಿಡಿತದ ಕೆಲಸ ಅದ ರೀ. ಆದರೆ ರುಚಿ ಮಾತ್ರ ಅಷ್ಟು ಟೇಸ್ಟ್ ಕೊಡ್ತದೆ ರೀ. ನಾವು ಇಬ್ಬರು ಕೂಡಿ ಸೋಸಿದ್ರಿ. ಇಬ್ಬರಾದ್ರೆ ಫಾಸ್ಟಾಗಿ ಆಗ್ತಂತ ನಾನು ನಮ್ಮ ಮಮ್ಮಿ ಸೋಸ್ಕೊತಿದ್ರಿ. ಇಲ್ಲಾಂದ್ರೆ ಒಬ್ಬರಾದ್ರೆ ಭಾಳ ಕೈ ಹಿಡಿತಾವ್ರಿ. ಒಂದೊಂದು ಸಿಪ್ಪಿ ಬಿಡಿಸ್ಕೊತ ಕೊಡ್ಬೇಕಲ್ರಿ. ಅದಕ್ಕೆ ಆದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗ್ತದೆ ರೀ. ಅದಕ್ಕೆ ಸೂಪರ್ ಮಾರ್ಕೆಟ್ ಅಥವಾ ಕಾಮನ್ ಯಾವ್ದಾರ ಕಿರಾಣಿ ಅಂಗಡಿಯಾಗೂ ಸಿಗ್ಬೋದು. ನಾವು ಮಾತ್ರ ಇದ್ರಾಗ ಕಿರಾಣಿ ಅಂಗಡಿಯಾಗ ಹಾಕ್ಸಿದ್ದೀವಿ ರೀ. ಒಮ್ಮೆ ಸಾಮಾನೆಲ್ಲ ನೋಡಿರಿ, ಇಷ್ಟೆಲ್ಲ ಕ್ಲೀನ್ ಹಿಂಗೆ ಅದು ನೋಡಿರಿ. ಈಗ ಸುಲಿದಿಟ್ಕೊಂಡ್ವಿ. ಇವನ್ನ ತೊಳಿಬೇಕ್ರಿ. ಮತ್ತು ಹಿಂಗೆಲ್ಲ ಸೋಸಿಟ್ಕೊಂಡ್ಮೇಲೂ ಸಹಿತ ತೊಳಿಬೇಕ್ರಿ. ಮತ್ತು ಈಗ ಅದಕ್ಕೆ ಕೊತ್ತಂಬರಿ, ಉಳ್ಳಾಗಡ್ಡಿ ಹೆಚ್ಕೋಬೇಕ್ರಿ. ನಮ್ಮ ಮಮ್ಮಿ ಹೆಚ್ಕೋಕತ್ತ. ನೀವು ಬೇಕಂದ್ರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೋದು. ಅದು ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೋದು. ಅದನ್ನು ಮತ್ತು ಅದ್ರಾಗ ಉಳ್ಳಾಗಡ್ಡಿನೂ ಹಾಕ್ಕೋಬೋದು. ಪೇಸ್ಟ್ ಮಾಡ್ತಿರ್ತಾರಲ್ಲ ಆವಾಗ ಅದನ್ನು ಒಂದು ಕುಕ್ಕರಿಗೆ ಹಾಕಿ ಒಂದು ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಅದು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೋಬೋದು. ನಾವು ಹಂಗೆ ಒಮ್ಮೆ ಮಾಡಿದ್ವಿ. ಅನ್ನಕ್ಕೆ ರುಚಿ ಆಗ್ತದ್ರಿ. ಮತ್ತು ಇವು ಏನು ಸುಲಿದು ಇಟ್ಕೊಂಡಿದ್ದಲ್ಲ ಅದನ್ನು ಹಾಕಿ 2 ವಿಜಿಲ್ ಹೊಡ್ಸ್ಕೊಂಡ್ಬಿಟ್ರೆ ಮಸ್ತ್ ಆಗ್ತದೆ ರೀ. ಈಗಿಲ್ಲ, ನಾವು ಹಿಂಗೆ ಮಾಡ್ಕೊತೇವೆ ನೋಡಿರಿ. ಒಂದು ಪ್ಯಾನ್ ಇಟ್ಕೊಂಡೇವಿ. ಮತ್ತು ಅದಕ್ಕೆ ಎಣ್ಣೆ ಹಾಕೊಂಡ್ರೆ ನಮ್ಮ ಮಮ್ಮಿ ಸಾಸಿವೆ ಜೀರಿಗೆ ಹಾಕತ್ತಾರ. ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ಚಟಪಟ ಅನ್ಬೇಕ್ರಿ. ಅದಕ್ಕೆ ನೋಡಿರಿ, ಫಸ್ಟಿಗೆ ನಮ್ಮ ಮಮ್ಮಿ ಒಂದು ಸ್ವಲ್ಪ ಕುದಿಸಿಟ್ಕೊಂಡ್ರೆ
ಅದು ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದಾರೆ. ಮತ್ತು ಇದಕ್ಕೆ ಹಾಕ್ತಾರೋ ಏನೋ ಸಾರಿಗೆ ಹಾಕ್ತಾರೋ ಗೊತ್ತಿಲ್ಲ. ಆಮೇಲೆ ಇದಕ್ಕೆ ಕೊತ್ತಂಬರಿ ಉಳ್ಳಾಗಡ್ಡಿ ಎಲ್ಲ ಹೆಚ್ಚಿಟ್ಕೊಂಡಿದ್ರಲ್ಲಿ ಅದನ್ನು ಹಾಕ್ಕೋಬೇಕ್ರಿ. ಅದಕ್ಕೆ ಹಾಕ್ಕೋತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾ ಶಾರ್ಟ್ ವಿಡಿಯೋ ತಗೋಕತ್ತಿದ್ದೆಲ್ರಿ, ಅದಕ್ಕೆ ಅದ್ರಾಗ ಅದು ಫೋನ್ ಬಂದದ್ರಿ. ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತಾರೆ. ಆಮೇಲೆ ಅದಕ್ಕೆ ಅರ್ಶಿಣದ ಪುಡಿ ಹಾಕಿ ಫ್ರೈ ಮಾಡ್ಕೋಕತ್ತಾರೆ. ಮತ್ತು ಇದು ಬ್ಯಾಳೆ ಅಂದರೆ ಅವರೆಕಾಳೇನು ಬೇಯಿಸಿ ಇಟ್ಕೊಂಡಿದ್ರಲ್ಲ ಅದಕ್ಕೆ ಹಾಕಿ ಫ್ರೈ ಮಾಡ್ಕೊತಾರೆ. ಇದು ಚಲೋ ಹೊತ್ತಿಗೆ ಕುದಿಬೇಕ್ರಿ. ಕುದ್ಮೇಲೆ ಮತ್ತು ಉಪ್ಪು ಮೆಣಸಿಕಾಯಿ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಬೇಕ್ರಿ. ಹಾಕಿದ್ಮೇಲೆ ಆದ್ರಿ ಚಲೋ ಹೊತ್ತಿಗೆ ಕುದ್ದಂದ್ರೆ ನಾವು ಮತ್ತು ಇನ್ಸ್ಟಾಮಾರ್ಟ್ನಾಗೆ ಬ್ರೆಡ್ಡು ಮತ್ತು ಕುರ್ಕುರೆ ಮತ್ತು ಹಾಲು ಎಲ್ಲ ತರಿಸಿದ್ವಿ ರೀ. ಉಳ್ಳಾಗಡ್ಡಿನೂ ತರಿಸಿದ್ವಿ ಅದ್ರಾಗ. ಮತ್ತು ಇದು ಬೆಳ್ಳುಳ್ಳಿ ಡಾಣಿ ಅಂತ ಗಾರ್ಲಿಕ್ ಬ್ರೆಡ್, ಇದು ಗಾರ್ಲಿಕ್ ಬ್ರೆಡ್ ಅಲ್ರಿ, ಇದು ಡಾಣಿ ಅಂತಾರೆ. ಹಾಲು ಕಾಸ್ಲಿಕ್ಕೆ ಇಟ್ಟೇನಿ ರೀ. ಹಾಲು ಚಲೋ ಹೊತ್ತಿಗೆ ಕುದ್ದಿ ಬಂದು ಅಂದ್ರೆ 1 ಲೀಟ್ರ್ ಬೇಕಾಗ್ತದೆ ರೀ. ಚಾಗಿ ಮಾಡ್ಕೋತಾ ಇರ್ತೇವಲ್ಲ ರೀ, ಅದಕ್ಕೆ ಈಗ ಅದನ್ನು ಕಾಸಿಟ್ಟೇವ್ರಿ. ಈಗ ಚಹಾ ಮಾಡ್ಬೇಕ್ರಿ. ಅದಕ್ಕೆ ಚಹಾಕ್ಕೂ ನೀರಿಟ್ಟೀನಿ ಕಾಸ್ಲಿಕ್ಕೆ. ಅದಕ್ಕೆ ಸಕ್ಕರೆ ಹಾಕಿದ್ರಿ ಮತ್ತು ಸಕ್ಕರೆ ಪುಡಿ, ಇದು ಚಹಾ ಪುಡಿನ ಹಾಕೇನಿ ರೀ. ಇದು ಶುಂಠಿ ರೀ, ಅಂದ್ರೆ ಅಲ್ಲ ಅಂತಾರೆ ನಾವು. ಇದು ಶುಂಠಿ ಜಜ್ಕೋಬೇಕ್ರಿ. ಅದನ್ನು ಅದಕ್ಕೆ ಹಾಕ್ಕೋಬೇಕ್ರಿ. ಇದು ಚಲೋ ಹೊತ್ತಿಗೆ ಆಗ್ತದೆ ರೀ, ಶುಂಠಿ ಟೀ ಅಂತಾರೆ. ಮತ್ತು ಬ್ರೆಡ್ ತರಿಸಿದ್ದೆಲ್ರಿ, ನೋಡಿರಿ ಎಷ್ಟು ಚಲೋ ಚಾತ್. ಮತ್ತು ಬ್ರೆಡ್ ತರಿಸಿದ್ದೆಲ್ರಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅಥವಾ ತುಪ್ಪ ಬೆಣ್ಣೆ ಏನಾರು ಹಾಕ್ಕೋಬೋದು. ಎಣ್ಣೆ ಹಾಕಿ ನಾನು ಬಿಸಿ ಮಾಡ್ಕೊಂಡೇನಿ ರೀ. ಅಂದ್ರೆ ಅದನ್ನು ಬಿಸಿ ಮಾಡಿಕೊಂಡು ಬ್ರೆಡ್ ಈವ್ನಿಂಗ್ ಸ್ನ್ಯಾಕ್ಸಾದ್ರು ತಿನ್ಬೋದು ನೀವು, ಹೆಂಗಾದರೂ. ಈಗ ನೋಡಿರಿ ಮತ್ತು ಬಿಸಿ ಮಾಡ್ಕೊತೀನಿ. ಅದಕ್ಕೆ ಟೊಮೆಟೊ ಪಲ್ಯ ಮಾಡಿಟ್ಕೊಂಡಿದ್ದೆ ನಾನು. ಲಾಸ್ಟ್ ಒಂದು ವಿಡಿಯೋದಾಗ ಟೊಮೆಟೊ ಪಲ್ಯ ಹೆಂಗೆ ಮಾಡೋದಂತ ಹಾಕೇನಿ ರೀ ಶಾರ್ಟ್ನಾಗ. ಅದ ಪಲ್ಯ ಮಾಡಿ ಇಟ್ಕೊಂಡಿದ್ದೆ ರೀ. ಅದಕ್ಕೆ ಈಗ ಬ್ರೆಡ್ಡಿಗೆ ಹಚ್ಕೊತೇನೆ ರೀ. ಅಂದರೆ ಇದಕ್ಕೆ ಸ್ಯಾಂಡ್ವಿಚು ಅನ್ಬೋದು ನಾವು. ಟೊಮೆಟೊ ಇದು ಏನಂತ ಸ್ಯಾಂಡ್ವಿಚ್ ಅಂತೇವೆ ರೀ, ಬ್ರೆಡ್ ಸ್ಯಾಂಡ್ವಿಚ್ ಅಂತೇವೆ ನಾವು. ಇದಕ್ಕೇನು ಹೆಸರಿಟ್ಟಿಲ್ಲ ನಾವು. ನಾವು ಮಾಡ್ಕೊಂಡು ತಿಂತೀವಿ ರ್ಯಾಂಡಮಾಗಿ. ಇದು ಯಾವಾಗಾರ ಒಂದು ವಾರದಾಗ 2 ವಾರದಾಗ ಮಾಡ್ಕೊಂಡು ತಿಂತೇವೆ ರೀ. ಮತ್ತು ಇದಕ್ಕೆ ಚಾಟ್ ಮಸಾಲ ಹಾಕೇನಿ ರೀ. ಆ ಪಲ್ಯ ಹಚ್ಚಿ ಚಲೋ ಹೊತ್ತಿಗೆ ಬ್ರೆಡ್ಡಿಗೆ. ಮತ್ತು ಅದಕ್ಕೆ ಶೇಂಗದಾಣೆ ಹುರಿದಿದ್ದು ಶೇಂಗದಾಣೆ ಇರ್ತಾವಲ್ಲ ರೀ, ಅವನ್ನ ಹಚ್ಕೊಂಡೇನಲ್ರಿ ಹಾಕೇನಿ ರೀ. ಮತ್ತು ಹಸಿ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ. ಈಗ ನೋಡಿರಿ ಚಾಟ್ ಮಸಾಲನ ಹಾಕ್ಬೇಕ್ರಿ. ಪಾನಿಪುರಿ ಮಸಾಲ ಇತ್ತು, ಚಾಟ್ ಮಸಾಲ ಪಾನಿಪುರಿ ಮಸಾಲ ಎರಡೂ ಒಂದೇ ರೀ. ಆಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ಕೋಬೇಕ್ರಿ, ಹಸಿ ಉಳ್ಳಾಗಡ್ಡಿ. ಅದ್ರ ಮೇಲೆ ನೀವು ಬೇಕಂದ್ರೆ ಪುದೀನ ಚಟ್ನಿ ತಳಗೆ ಹಚ್ಚಿ ಮೇಲೆ ಹಿಂಗೆ ಟೊಮೆಟೊ ಪಲ್ಯ ಹಚ್ಚಿದ್ರು ಬರ್ತದೆ ರೀ. ಆಮೇಲೆ ಇದಕ್ಕೆ ಹಸಿ ಕೊತ್ತಂಬರಿ ಹಾಕ್ಕೋಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ಕಡಿಮೆ ಅನಿಸಿದ್ದು ಅದಕ್ಕೆ ಮತ್ತೊಮ್ಮೆ ಹಾಕಿದ್ರೆ ಉಳ್ಳಾಗಡ್ಡಿ. ಆಮೇಲೆ ಇದಕ್ಕೆ ಸಣ್ಣ ಡಾಣಿ ಹಾಕ್ಕೋಬೇಕ್ರಿ. ನೋಡಿರಿ ಇವು ಇವು ಶಿವಪುರಿಗೆ ಮತ್ತು ಬೇಲ್ಪುರಿಗೆ ಎಲ್ಲ ಹಾಕ್ತಾರೆ. ನಮ್ಮ ಕಡೆ ಇಂಥವು ಸಿಗ್ತಾವೆ ಸಣ್ಣ ಒಗ್ದು. ಎಲ್ಲ ಕಡೆನೂ ಸಿಗ್ತಾವ್ರಿ. ನೀವು ಬೇಕಂದ್ರೆ ಅದು ಸೂಪರ್ ಮಾರ್ಕೆಟ್ನಾಗ ಅಂತೂ ಸಿಗ್ತಾವ್ರಿ. ಇದ್ರ ಮೇಲೆ ಜಾತ್ರೆ ಅದನ್ನು ಕಟ್ ಮಾಡಿ ತಿನ್ಲಿಕ್ಕೆ ಕೊಡ್ಬೋದು. ಮತ್ತು ನನ್ನ ವಿಡಿಯೋನು ಎಲ್ಲ ಶೇರ್ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ. ಮತ್ತು ಜೈ ಭಾರತ, ಜೈ ಕರ್ನಾಟಕ.